ಭದ್ರಾವತಿ ತಾಲೂಕಿನ ಹೆಬ್ಬಾಳು ಹಿರೇಮಠ ಎಲ್ಲರಿಗೂ ಚಿರಪರಿಚಿತವಾಗಿದ್ದು, ಈ ಮಠದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಸಹ ಮಾರ್ಗಶುದ್ಧ ತ್ರಯೋದಶಿಯಂದು ಈ ಮೆತಿಗೆ ನಡೀತಾ ಇದೆ. ಅಂದರೆ ದಿನಾಂಕ 12, 13, 14 3 ದಿವಸಗಳ ಕಾರ್ಯಕ್ರಮ ಈ ನಿಮಿತ್ತವಾಗಿ, ಜಾತ್ರೆ ನಿಮಿತ್ತವಾಗಿ 13ನೇ ತಾರೀಕಿಗೆ ರಥೋತ್ಸವ, ಧರ್ಮಸಭೆ ಮತ್ತು ಅನ್ನ ಸಂತರ್ಪಣೆ, ಹೀಗೆಲ್ಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗ್ರಂಥ ಬಿಡುಗಡೆ ಕಾರ್ಯಕ್ರಮ. ಗ್ರಂಥ ಬಿಡುಗಡೆ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಷ್ಟೋತ್ತರ ಸ್ತೋತ್ರವನ್ನು ನಾನೇ ಬರೆದಿರ್ತಕ್ಕಂಥದ್ದು ಮತ್ತು ಮಾನವನಾಗುವಂತಕ್ಕಂಥ ಒಂದು ಹೈಕು ಕೃತಿಯನ್ನು ಸಹ ನಾವೇ ಬರೆದವರಾಗಿದ್ದೇವೆ. 2 ಕೃತಿಗಳ ಬಿಡುಗಡೆ ಇದೆ. ಅದರ ಜೊತೆಗೆ ನಮ್ಮ ಮಠದ ಪ್ರಶಸ್ತಿಯನ್ನು ಸಹ ನಾನು ಕಳೆದ ವರ್ಷದಿಂದ ಪ್ರಾರಂಭಿಸಿದ್ದೀನಿ. ಆ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ನಮ್ಮ ನಾಡಿನ ಹಿರಿಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರು. ಮೊನ್ನೆ ತಾನೇ ಅಮೃತ ಮಹೋತ್ಸವ ರಾಜ್ಯ ಪ್ರಶಸ್ತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರಿಗೆ ಮತ್ತು ಡಾಕ್ಟರ್ ವಿ ಚಿನ್ವಾಲ್ರವರು ಕರ್ನಾಟಕ ರಾಜ್ಯದ ವೈದ್ಯ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಶ್ರೀಮಠದಿಂದ ಗೌರವ ಸಮರ್ಪಣೆ ಇರ್ತದೆ. ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಗೊರಬಾಡದ ಮರುಳಸಿದ್ದೇಶ್ವರ ಮಠದ ಡಾಕ್ಟರ್ ಸಿದ್ದೇಶ್ವರ ಸ್ವಾಮೀಜಿಯವರಿಗೂ ಸಹ ಇರ್ತದೆ. ಮತ್ತು ಪ್ರಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಸಿಂಧನೂರಿನ ಶಾಶ್ವತಯ್ಯ ಸ್ವಾಮಿ ಮುಕ್ಕಂದಿ ಮಠರವರು ಸಹ ಶ್ರೀಮಠದಿಂದ ಗೌರವ ಸಮರ್ಪಣೆ ಇರ್ತದೆ. ಹಾಗೆಯೇ ಮತ್ತು ಶರಣಯ್ಯ ಸ್ವಾಮಿ ಪುರಾಣಿಕ ಮಠರು ಕೊಪ್ಪಳ, ಅತ್ಯಂತ ನನ್ನ ಪ್ರೇಮದ ಹಿರಿಯರಾಗಿರ್ತಕ್ಕಂಥ ಅವರಿಗೂ ಸಹ ಇಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಇದೆ. ಮತ್ತು ನಮ್ಮವರಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಶೈವ ಮತ್ತು ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರಾದ ನಾಗೇಶ್ವರ ಸ್ವಾಮಿ ಸಾಲಿಮಠ ಕೊಪ್ಪಳ, ಇವರಿಗೂ ಸಹ ಈ ಒಂದು ಗೋವಡಿ ವಿಶ್ವೇಶ್ವರ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ. 6 ಜನರಿಗೆ ಒಟ್ಟಿಗೆ 6 ಜನರಿಗೆ ಮಾಡಲಾಗುತ್ತದೆ. ಹಾಗೆಯೇ ಅದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ ಈ ಒಂದು ಜಾತ್ರೆ ನಿಮಿತ್ತವಾಗಿ ಇಲ್ಲಿ ನಾನು ಯಾರು ಹೆಸರು ಹಾಕಿರೋದು ಈ ಇದರೊಳಗೆ ಎಲ್ಲ ಸಾಹಿತಿಗಳು, ಹಿರಿಯರು, ನಮ್ಮ ರಾಜಕಾರಣಿಗಳು, ಎಲ್ಲ ಮುತ್ಸದ್ದಿಗಳು ಬರುವಂಥ ಅವಕಾಶ ಇದೆ, ಬರ್ತಾರೆ. ಕಾಡಿ ಸಂಗಣ್ಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗುವ ನಿರೀಕ್ಷೆ ಇದೆ. ಅವರ ಒಂದು ನೇತೃತ್ವದೊಳಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಭಕ್ತಾದಿಗಳು, ಈ ನಾಡಿನ ಭಕ್ತಾದಿಗಳಿಗೆ ತಿಳಿಸೋದಿಷ್ಟೇ, ನಾನು ಮಠಾಧೀಶನಾಗಿ ನಿಮ್ಮ ಸೇವಕನಾಗಿ ಈ ಒಂದು ಜಾತ್ರಾ ಮಹೋತ್ಸವ, ಹಳ್ಳಿಯ ಜಾತ್ರೆ ಮಹೋತ್ಸವ ಇದು ನಮ್ಮೂರರ ಜಾತ್ರೆ ಅಂತಕ್ಕಂಥ ಅಭಿಮಾನದಿಂದ, ನಮ್ಮೂರ ಜಾತ್ರೆ ಹೆಬ್ಬಾಳು ಮಠದ ಜಾತ್ರೆ ಅಂತಕ್ಕಂಥ ಒಂದು ಭಕ್ತ ಶ್ರದ್ಧೆಯಿಂದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಗೊಳಿಸಿ ಸಂತೋಷಪಡಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ತಿಳಿಸೋದ್ರ ಮುಖಾಂತರ ಎರಡು ಮಾತು ವಿರಾಮ ಗೈತೀನಿ. ಶಂಭ ತೋಂ ಶಾಂತಿ.